ಸಭಾಪತಿಗಳೇ, ಈ ಹಣವನ್ನು ನೀವು SC STಗಳಿಗೆ ಬಳಕೆ ಮಾಡಲಿಲ್ಲ ಅನ್ನೋದು ನಾನು ಹೇಳಲಿಲ್ಲ. ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ದು ಇದು ಬೇರೆನೇ. ನೀವು SC ST ಇದು ಇಟ್ಟಿರೋದು ಅವರ ಶ್ರೇಯೋಭಿವೃದ್ಧಿಗೆ. ಅವ್ರಿಗೆ ಮನೆ ಕೊಟ್ರ, ಅವರಿಗೆ ವಿದ್ಯೆ ಕೊಟ್ರ, ಅವ್ರಿಗೆ ಭೂಮಿ ಖರೀದಿ ಮಾಡಿಕೊಟ್ರ, ಈ ವಿಚಾರಗಳೇ ಬೇರೆ. ಆದ್ರೆ ನೀವೇನ್ ಮಾಡಿದ್ರಿ, ಗ್ಯಾರಂಟಿಗಳನ್ನು ಕೊಟ್ಟಿದ್ದ ಕಾರಣಕ್ಕೆ ನೀವು ಅಡ್ಜಸ್ಟ್ ಮಾಡಬೇಕಾಗಿತ್ತು, ಈ ಹಣವನ್ನು ತಗೊಂಡಿದ್ದೀರಿ, ಅದು ಬೇರೆ ವಿಷಯ. ನೀವು ತಪ್ಪು ಮಾಹಿತಿಯನ್ನು ಕೊಡ್ತಿದ್ದೀರಿ ಸದನಕ್ಕೆ. ಹೇಗೆ ಅಂತಂದ್ರೆ, ನಾನು ಹೇಳಿದೆ ನಿಮ್ಗೆ ಆಗ್ಲೇ, ನಾನು ಈ ಗೂಬೆ ಕತೆ ನಮಗೆ ಹೇಳ್ಬೇಡಿ. ಇದು ಯಾವ ರೀತಿ ಇದೆ ಅಂತಂದ್ರೆ, ನೀವು ಎಕ್ಸ್ಪ್ಲೈನ್ ಮಾಡೋದು ತಿರುಗಿ ಮಾತ್ರನೇ ಮಾಡ್ತೀವಿ. ಯಾರ ಕಿವಿ ಮೇಲೆ ಹೂ ಇಡ್ಲಿಕ್ಕೆ ನೋಡ್ತಿದ್ದೀರಿ ನೀವು? ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಬೇಡಿ ಅನ್ನೋದು. ಆದ್ರೆ ನೀವೇನ್ ಮಾಡ್ತಿದ್ದೀರಿ, 7A 7B 7C ತಿರುಗಿ ಅದಕ್ಕೆ ಬಂದ್ರಿ. ನೀವು ಇಷ್ಟೆಲ್ಲಾನು ನಾವು ಈ ಹಣವನ್ನ ಬೇರೆ ಅದಕ್ಕೆ ಮಾಡಬಾರ್ದು ಅನ್ನೋದಿದ್ರೆ 7D ಆದ್ರೇನು 7C ಆದ್ರೇನು, ನನಗೆ ನೀವು ಹಣನ ಬೇರೆ ಅದಕ್ಕೆ ನೀವು ಮಾಡಬಾರ್ದು. ಇಲ್ಲಿ ಏನ್ ಮಾಡಿದ್ರಿ, ಈಗ ತಿರುಗಿ 14,282 ಕೋಟಿ ರೂಪಾಯಿಯಿಂದ ಇವತ್ತು ತಿರುಗಿ ಬಳಕೆ ಮಾಡಿದ್ದೀರಿ. ಅಂದ್ರೆ ಏನಿದ್ರ ಅರ್ಥ? ಅಂಬೇಡ್ಕರ್ ಅವರು ಇಡೀ ಜೀವಮಾನವನ್ನ ಸವೆಸಿ ಸಂಘರ್ಷ ಮಾಡಿ ನಮಗೆ ನ್ಯಾಯ ಕೊಟ್ಟಿದ್ದಾರೆ. ಅವರು ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ನೀವಾಗ್ಲಿ ನಾನಾಗ್ಲಿ ಈ ಸದನಕ್ಕೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಅಂದ್ಕೊಂಡ್ರು ನನ್ನ ಜನ ಬುದ್ಧಿವಂತರಾಗ್ತಾರೆ, ಉನ್ನತ ಹುದ್ದೆಗಳಿಗೆ ಬರ್ತಾರೆ, ಅವರು ಮತ್ತೆ ಇರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ತಾರೆ ಅಂತ. ಆದ್ರೆ ನೀವು ಬಂದು ಅನ್ಯಾಯವನ್ನೇ ಮಾಡ್ಲಿಕ್ಕೆ ಇಲ್ಲಿ ಕುಳಿತಿದ್ದೀರಿ. ನನಗೆ ನಾಚಿಕೆ ಆಗ್ತದೆ, ನಿಮಗೆ ಆಗ್ತದೋ ಇಲ್ಲ ಗೊತ್ತಿಲ್ಲ, ನನಗೆ ನಾಚಿಕೆ ಆಗ್ತದೆ. ನಾನು ಅಂದ್ಕೊಳ್ತೇನೆ, ಈ ಕಾಯ್ದೆ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತಪ್ಪು ಮಾಹಿತಿ ನಾಚಿಕೆ ಪಟ್ಟರೆ ಇದು ತಪ್ಪು ಮಾಹಿತಿ ಏನಾಗುತ್ತೆ? Let them tell the union government to bring in an amendment to the constitution in providing the reservation to SC based on the population. If he really has got a self-respect, let him tell the union government to bring him an amendment to the constitution to make provision in the central budget proportionate to the SC ST population. ಅವ್ರ ರಕ್ತ ನಿಮ್ಮ ಬರೀ ಸುಮ್ನೆ ಕತೆ ಬಿಟ್ರೆ ಏನಾಗುತ್ತೆ? ಸುಮ್ಮನೆ ಬರೀ ಮಾತಾಡಿದ್ರೆ ಏನಾಗುತ್ತೆ? ಏನು ನಡೆದಿಲ್ಲ. ಪೂಜಾರಿ ಸಾಹೇಬ್ ದುರುಪಯೋಗ ಆಗಿದೆ. ಅವಾಗೆಲ್ಲ ಹೋಗಿದ್ದು ಬರೀ ಭಾರತದ ನೀವು 7,000 ಕೊಟ್ಟಿದ್ದೀರಿ, ನಮ್ಮ ಕರ್ನಾಟಕ 79,000 ಕೊಟ್ಟಿದ್ದೀರಿ. Bring amendment to the constitution. ಎಲ್ಲೋ ಕಾನೂನು ಹೇಳಕ್ ಬರ್ತಾರೆ, ಅಲ್ಲೇ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಬೇಕಾದ್ರೆ ಅವಾಗೆಲ್ಲ ಕೂಡಿ ಅರ್ಧ ಗಂಟೆ ಚರ್ಚೆ ಕೊಡಿ ಸರ್. ನಾರಾಯಣ ಸ್ವಾಮಿ ಅಧ್ಯಕ್ಷರ ಅಂಕಿಅಂಶ ಮೇಲೆ ಪೊಲಿಟಿಕಲ್ ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ. ಒಬ್ಬರಿಗೆ ಬರ್ತದೆ ಪಾಲಿಟಿಕ್ಸ್. ಗಂಗಾ ಕಲ್ಯಾಣ ಯೋಜನೆ ಒಂದು ಕೊಡಕ್ಕಾಗಿಲ್ಲ ಸಭಾಪತಿಗಳೇ, ಒಂದು ಕೊಡಕ್ಕಾಗಿಲ್ಲ. 431 ಸರ್ SC ST ನುಗ್ಗಿಬಿಟ್ಟು ತಿದ್ಬಿಟ್ಟು ಏನ್ರಿ